ಇಮ್ಯಾಜಿನ್ ಮಾಡಿ ನಿಮ್ಮನೇಲಿ ಯಾರೋ ಒಬ್ರಿಗೆ ಬ್ಯಾಕ್ ಪೈನ್ ಅಂತ ತೋರಿಸ್ತಾ ಇರ್ತೀರ. ನೀವೇ ನಿಮ್ಮ ಪೇನ್ ಕಿಲ್ಲರ್ ತೊಗೋತಾ ಇರ್ತೀರಾ ಅಥವಾ ಏನೋ ಅಮೃತ ನೋನಿ ಹಚ್ತಾ ಇರ್ತೀರಾ. ಒಂದು ಟೈಮ್ ತುಂಬ ಜಾಸ್ತಿ ಆಗುತ್ತೆ, ನಾವು ಡಾಕ್ಟ್ರು ಮುಂಚೆ ಕರೆಕ್ಟ್ ಆಗಿತ್ತು ಅಂತ ತೋರಿಸ್ತೀರಾ. ನೀವು ಕರ್ಕೊಂಡು ಹೋಗಿ ತೋರಿಸ್ತೀರಾ. ಸ್ವಲ್ಪ ಟೈಮ್ ಆದಮೇಲಿಂದ ಗೊತ್ತಾಗುತ್ತೆ ಕಮ್ಮಿ ಆಗ್ತಿದ್ದ ತೋರಿಸಿದಾಗ ಅಲ್ಲಿ ಕ್ಯಾನ್ಸರ್ ಬಂದಿದೆ ಅಂತ. ಅದು ಅಡಿನೋ ಕಾರ್ಸಿನೋಮ ಅಂತ. ಅಥವಾ ಇನ್ನೊಂದು ಕೇಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಏನಂದರೆ ನನಗೆ ಸ್ಪೈಸಿ ಫುಡ್ ಆಗಲ್ಲ ಅಥವಾ ನನಗೆ ಗ್ಯಾಸ್ಟ್ರಿಕ್ ಥರ ಅನಿಸ್ತೈತೆ ಅಂದ್ಬಿಟ್ಟು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತೊಗೋತಾ ಇರ್ತೀರಾ. ಆಮೇಲಿಂದ ಹೊಟ್ಟೆ ನೋವು ಬರುತ್ತೆ, ಅದು ಗ್ಯಾಸ್ಟ್ರಿಕ್ಕಿಂದ ಅಂತ ಅಂದ್ಬಿಟ್ಟು ಮತ್ತೆ ಹೊಟ್ಟೆ ನೋವಿಗೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಥರ ತೊಗೋತೀರಾ. ಅಥವಾ ಡಾಕ್ಟ್ರಿಗೆ ಯಾರೋ ಒಬ್ಬರು ತೋರಿಸ್ತೀರಾ, ಅವ್ರನ್ನ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟೇ ಕೊಡ್ತಾರೆ ಮತ್ತು ಹೊಟ್ಟೆ ನೋವು ಕಡಿಮೆ ಆಗೋದಕ್ಕೆ ಟ್ಯಾಬ್ಲೆಟ್ ಕೊಡ್ತಾರೆ. ಆಮೇಲೆ ಗೊತ್ತಾಗುತ್ತೆ ಸ್ವಲ್ಪ ಜಾಸ್ತಿ ಟೈಮ್ ಆದಮೇಲೆ ಒಂದು 2-3 ತಿಂಗಳು ಪೀರಿಯಡ್ಸ್ ಆಗ್ತಾ ಇದ್ದಾಗ ಅದು ಅಲ್ಲಿ ರಿಯಲ್ ಆಗಿ PCOD ಆಗಿದೆ, ಅದು ಸ್ವಲ್ಪ ಸ್ಟೇಜ್ ಜಾಸ್ತಿನೇ ಆಗಿದೆ ಅಂತ. ಅಥವಾ ಇನ್ನೂ ಒಂದು ಕೇಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ, BP ಇಲ್ಲ, ಶುಗರ್ ಇಲ್ಲ ಅಂತ ಅಂದ್ಬಿಟ್ಟು ಚೆಕ್ ಮಾಡಿಸ್ತಾ ಇರ್ತಾರೆ. ಯಾವಾಗಲೂ ಚೆಕ್ ಮಾಡಿಸ್ತಿರ್ತಾರೆ, BP ಇಲ್ಲ, ಶುಗರ್ ಇಲ್ಲ. ತುಂಬ ಖುಷಿಯಾಗಿ ಏನು ಬೇಕಾದ್ರೂ ತಿಂದ್ಕೊಂಡು ತುಂಬ ದಪ್ಪ ಆಗ್ತಿದ್ರು, ನನಗೇನಾಗಿಲ್ಲ ಅನ್ನೋ ಥರ ಖುಷಿಯಾಗಿರ್ತಾರೆ. ಆಮೇಲೆ ಸೀದಾ ಒಂದು ಸ್ಟ್ರೋಕ್, ಅರ್ಧ ಬಾಡಿ ಸ್ಟ್ರೋಕ್ ಬರುತ್ತೆ. ಸೊ ನಾನು ಇದೇನೇನು ಕೇಳ್ತಾ ಇದ್ದೀನಿ ಅಂದರೆ, ಈ ಥರ ಹೇಳೋಕ್ಕೆ ತುಂಬ ಕೇಸಸ್ ಇದ್ದಾವೆ. ಈಗ ಇದರಲ್ಲಿ ಯಾರ್ದು ತಪ್ಪು? ಈ ಸಿಚುವೇಶನ್ಸ್ ಹೇಳಿದ್ನಲ್ಲ, ಅವ್ರು ಏನು ಅನಿಸ್ತೋ ಅದನ್ನು ಮಾಡ್ತಾಯಿದ್ರು. ಬಟ್ ಇಲ್ಲಿ ಯಾರ್ದು ತಪ್ಪು? ಏನು ಮಾಡಬೇಕಾಗಿತ್ತು? ಇದು 1-2 ಕೇಸ್ ಅಲ್ಲ, ಇದು ತುಂಬ ರೆಗ್ಯುಲರ್ ಆಗಿ ಬರ್ತಾರೆ ಕೇಸ್ಗಳು. ಕರೆಕ್ಟಾಗಿ ಅವೇರ್ನೆಸ್ ಇದೆ, ಅಲ್ಲಿ ಸ್ಟೆಪ್ ತೊಗೊಂಡಿಲ್ಲ ಅಥವಾ ಕರೆಕ್ಟಾಗಿ ಮ್ಯಾನೇಜ್ ಆಗಿಲ್ಲ, ಓವರ್ ದ ಟೈಮ್ ಸೀರಿಯಸ್ ಆಗುತ್ತೆ. ಈಗ ನಾವು ಬದುಕ್ತಾ ಇರೋ ರೀತಿಲಿ ಇದು ಎಷ್ಟು ಕಾಮನ್ ಆಗಿದೆ ಅಂತಂತಂದರೆ, ಸೀದಾ ಎಂಡ್ ಸ್ಟೇಜಿಗೆ ಹೋಗಿ ಅಲ್ಲಿಂದನೇ ನಮಗೆ ಏನು ಮಾಡೋಕ್ಕಾಗ್ದಿರೋ ಸ್ಥಿತಿಗೆ ಹೋಗುತ್ತೆ. ಅದು ಟ್ರೀಟ್ಮೆಂಟ್ ಖರ್ಚು ಮಾಡಿ ಸಾಕಾಗುತ್ತೆ. ಆಮೇಲೆ ಹಾಸ್ಪಿಟಲಿಗೆ ಬೈತೀವಿ, ಡಾಕ್ಟರ್ಸಿಗೆ ಬೈತೀವಿ, ಸಿಸ್ಟಮಿಗೆ ಬೈತೀವಿ, ನಾವು ಸರಿ ಇಲ್ಲ. ಸೊ ಇಲ್ಲಿ ಯಾರು ಏನು ತಪ್ಪು ಮಾಡಿದ್ದು, ಏನು ಸರಿ ಮಾಡ್ಕೋಬೇಕಾಗಿದೆ? ನಾವು ಹಲೋ ಡಾಕ್ಟ್ರೆ ಈ ಮಿಷಿನಲ್ಲಿ ಅದನ್ನೇ ಸ್ಟಾರ್ಟ್ ಮಾಡಿರೋದು. ಲೈಕ್ ಫಸ್ಟಿಂದನೇ ಏನೇನು ಮಾಡ್ಬೋದು, ಅದು ಅರಿವಿತ್ತು ಅಂದರೆ ಏನು ಚೇಂಜಸ್, ಔಟ್ಕಮ್ ಚೇಂಜ್ ಆಗ್ತಿತ್ತಾ, ಅಥವಾ ಒಂದು ಸಣ್ಣ ಸ್ಟೆಪ್ ತೊಗೊಂಡಿರೋ ಔಟ್ಕಮ್ ಏನಾದ್ರು ಚೇಂಜ್ ಆಗ್ತಿತ್ತಾ, ಈ ದೃಷ್ಟಿಯಲ್ಲಿ ಮಾಡ್ತಾ ಇದ್ದೀವಿ. ಈಗೇನು ಗೊತ್ತಿಲ್ಲ, ನಮ್ಮದು ನಾನು ಸಕ್ಸಸ್ಫುಲ್ ನಿಮಗೆ ಹೆಲ್ಪ್ ಆಗೋ ಥರ ಆಗುತ್ತೆ ಇವಾಗ. ಬಟ್ ವಿ ಆರ್ ಜಸ್ಟ್ ಟ್ರೈಂಗ್ ಟು ಫಿಗರ್ ಔಟ್. ನಿಮ್ದು ಒಪಿನಿಯನ್ಸ್ ಏನೇ ಇದ್ರು ಜಸ್ಟ್ ಕಮೆಂಟ್ ಮಾಡಿ, ಡಿಸ್ಕಸ್ ಮಾಡೋಣ, ಒಂದೊಂದು ಅರ್ಥ ಮಾಡ್ಕೊಳ್ಳೋಣ, ಏನಾದ್ರು ಬೆಟರ್ ಔಟ್ಕಮ್ ಕೊಡ್ಬೋದಾ ಅಂತ. ಥ್ಯಾಂಕ್ ಯು.